ಕಲಬುರಗಿಯಲ್ಲಿ ಪೊಲೀಸರು ಕಳ್ಳಾಟ ನಡೆಸ್ತಾ ಇದ್ದಾರೆ. ಮೊಬೈಲ್ CDR ಕಾಲ್ ಡೀಟೇಲ್ ರಿಪೋರ್ಟ್ ಪೊಲೀಸರೇ ಮಾರಾಟ ಮಾಡಿದ್ದಾರೆ. ಏನು ಮಾಡ್ತೀರಪ್ಪ, ಪೊಲೀಸರೇ ಕಳ್ಳರಾದರೆ ಏನು ಮಾಡ್ತೀರಿ? ಇನ್ನು ಯಾರನ್ನು ಹಿಡಿತೀರಿ? ಪೊಲೀಸರೇ ಪ್ರೈವಸಿಗೆ ಧಕ್ಕೆ ತಂದರೆ ಏನು ಮಾಡ್ತೀರಿ? ಮಹಿಳಾ ಕಾನ್ಸ್ಟೇಬಲ್ ಜೀವನದ ಜೊತೆಗೆ ಚಲ್ಲಾಟ ಆಡಿದಾರಂತೆ ಕಳ್ಳರು. ಪೊಲೀಸರಿಂದ ಮೊಬೈಲ್ ಕಾಲ್ CDRನ ಮಾರಾಟ ಮಾಡಿದಾರಂತೆ. ಕಾಲ್ ಡೀಟೇಲ್ಸ್ ರೆಕಾರ್ಡ್ನ ಅದು ಮಹಿಳಾ ಕಾನ್ಸ್ಟೇಬಲ್ದು ಪೊಲೀಸರೇ ಮಾರಾಟ ಮಾಡಿದಾರಂತೆ. ನನಗೆ ಇದು ಬಹಳ ಶಾಕಿಂಗ್ ಅಂತ ಅನ್ನಿಸ್ತಾ ಇದೆ. ಮೇಲ್ ಕಾಣಿಸಿದ ವಿಷಯ, ನಗರ ಪೊಲೀಸ್ ಠಾಣೆ ಕಲಬುರಗಿ ನಗರ ಮಾನ್ಯ ಪಡೆದುಕೊಂಡು ಅವರಿಗೆ ಮಾನಸಿಕವಾಗಿ ತೊಂದರೆ ಕೊಟ್ಟಿರೋದ್ರ ಬಗ್ಗೆ ವಿಷಯ ಠಾಣೆ ಕಲಬುರಗಿ ನಗರ ಅವರ ಅರ್ಜಿಯನ್ನು ಪೂರ್ವಭಾವಿ ವಿಚಾರಣೆ ವರದಿ ಸಲ್ಲಿಸೋ ಬಗ್ಗೆ ನೋಡೋಣ ಇದೇನು ಅಂತ ಗಮನಿಸೋಣ. ಮಹಿಳಾ ಸಿಬ್ಬಂದಿಯನ್ನ ಒಬ್ಬ ಕಳ್ಳ ಒಂದ್ ಸೈಡ್ ಲವ್ ಮಾಡ್ತಾ ಇದ್ನಂತೆ. ಅಶೋಕ್ ನಗರ ಠಾಣೆಯ ಕಳ್ಳನಿಗೆ CDR ಮಾರಾಟ ಅಂತೆ. CDR ಪಡೆದ್ಬಿಟ್ಟು ಮಹಿಳಾ ಸಿಬ್ಬಂದಿಗೆ ಕಳ್ಳ ಮಹೇಶ ಕಿರುಕುಳ ಕೊಡ್ತಾ ಇದ್ನಂತೆ. ಈಗಾಗಲೇ ಆ ಮಹಿಳಾ ಕಾನ್ಸ್ಟೇಬಲ್ಗೆ ಎಂಗೇಜ್ಮೆಂಟ್ ಆಗಿತ್ತು. ನಿಶ್ಚಿತಾರ್ಥ ಮಾಡಿಕೊಂಡ ಯುವಕನಿಗೆ ಅವನು CDR ಕಳಿಸ್ಬಿಟ್ಟ ಮಹೇಶ. ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅವನು ಕಳ್ಳ ಮಹೇಶ ಹೇಳಿದಾನೆ. CDR ನೋಡ್ಬಿಟ್ಟು ಮದುವೆನ ಯುವಕ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾನೆ. ಲವ್ ಏನ್ರಯ್ಯ ನೀವು ಪೊಲೀಸ್ರೇನ್ರಯ್ಯ ನೀವು ಎಲ್ಲಿರ್ಬೇಕಾಗಿತ್ರಯ್ಯ ನೀವೆಲ್ರೂ? ಐ ಆಮ್ ಸಾರಿ ಅಪ್ಪ, ಕಳ್ಳನಿಗೆ ಪೊಲೀಸರು CDR ಮಾರಾಟ ಮಾಡಿರೋದಂತೆ, ಅದು ಮಹಿಳಾ ಕಾನ್ಸ್ಟೇಬಲ್ದು. ಒಬ್ಬ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  ನಂಬ್ತೀರಾ ನೀವು ಇದನ್ನ? ನಂಬ್ತೀರೇನ್ರಿ? ಅಯ್ಯೋ ದೇವ್ರೆ, ಕಳ್ಳ ಪೊಲೀಸ್ ಫ್ರೆಂಡ್ಸು, ಅವನು ಇವನಿಗೆ ಮಾರಾಟ, ಇವನು ಅವನಿಗೆ ಮಾರಾಟ. ಅವ್ನು CDR ತೋರಿಸ್ಬಿಟ್ಟು ಆ ಎಂಗೇಜ್ಮೆಂಟ್ ಆಗಿರೋ ಮಹಿಳಾ ಕಾನ್ಸ್ಟೇಬಲ್ನ ಹುಡುಗನಿಗೆ ಕಳಿಸ್ಬಿಟ್ಟು, ನೋಡೋ ನೀನು ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಯಾರ್ಯಾರಿಗೆಲ್ಲ ಫೋನ್ ಮಾಡವಳೆ, ನನಗೂ ಮಾಡವಳೆ ಅಂತ. ಇವ್ರು ಯೋಗ್ಯತೆಗಳಿಗೆ ಮಾತಾಡ್ತಾರೆ. ಅನಿಲ್ ಸ್ವಾಮಿನ ಪ್ರತಿನಿಧಿ ಅನಿಲ್ ಸ್ವಾಮಿ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ ರೀ, ನಿಜನೇನ್ರಿ ನಾನು ಇದೆಲ್ಲ ಕೇಳ್ತಾ ಇರೋದು? ಹೌದೇನ್ರಿ ಚಂದನ್ ಸರ್? ನಿಜಕ್ಕೂ ಪೊಲೀಸರು ಎಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅನ್ನೋದು ಕೂಡ ಈ ಒಂದು ಸ್ಟೋರಿನ ಉದಾಹರಣೆ ಅಂತ ಹೇಳಬಹುದು. ಕಲಬುರಗಿ ಪೊಲೀಸ್ ಆಯುಕ್ತಾಲಯದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಏನು ಪೊಲೀಸರೇ ಏನೊಂದು ಮಹಿಳಾ ಪೊಲೀಸ್ ಪೇದೆಯ CDR ಅನ್ನ ಲೀಕ್ ಮಾಡಿದರೆ, ಇದರ ಜೊತೆಗೆ ಏನೊಂದು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಕಳ್ಳರನ್ನ ಬಂಧಿಸಲಾಗಿತ್ತು. ಮಹೇಶ್ ಎಂಬ ಕಳ್ಳರನ್ನ ಬಂಧಿಸಲಾಗಿತ್ತು. ಆ ಕಳ್ಳನ ಮತ್ತೇನು ಆ ಕಳ್ಳನಿಗೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ಪೊಲೀಸ್ ಠಾಣೆಯ ಏನೊಂದು ಪೊಲೀಸರು, ಕೆಲ ಪೊಲೀಸರು ಏನೊಂದು ಮಹಿಳಾ ಪೊಲೀಸ್ ಪೇದೆಯ CDR ಅನ್ನ ಮಾರಾಟ ಮಾಡಿದ್ದಾರೆ. ಏನು ಮಹಿಳಾ ಸಿಬ್ಬಂದಿಯನ್ನ ಒನ್ ಸೈಡ್ ಏನೊಂದು ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಆ ಕಳ್ಳ. ಹೀಗಾಗಿ ಆ ಕಳ್ಳನಿಗೆ ಆ ಮಹಿಳಾ ಪೊಲೀಸ್ ಪೇದೆ ಏನೊಂದು CDR ಮಾರಾಟ ಮಾಡಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಇದರಿಂದ ಅತ್ತ ಏನೊಂದು ಮಹಿಳಾ ಪೊಲೀಸ್ ಪೇದೆಯ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಇನ್ನು ಕೆಲ ದಿನಗಳಲ್ಲಿ ಆಕೆ ಮದುವೆ ಕೂಡ ಆಗೋಳಿದ್ದಳು. ಹೀಗಾಗಿ ಏನು ಆ ಕಳ್ಳ ಮಹೇಶ್ ಇದ್ದಾನೆ, ಆ ಕಳ್ಳ ಮಹೇಶ್ ಆ CDR ರಿಪೋರ್ಟ್ ಅನ್ನ ಆಕೆ ಮದುವೆ ಆಗಬೇಕಿದ್ದ ಯುವಕನಿಗೆ ರವಾನಿಸಿದ್ದಾನೆ. ಇದರಿಂದ ಆ ಯುವಕ ಕೂಡ ಈ ಮಹಿಳಾ ಪೊಲೀಸ್ ಪೇದೆಯ ಮೇಲೆ ಅನುಮಾನವನ್ನ ಪಟ್ಟು ಮದುವೆ ಕೂಡ ಕ್ಯಾನ್ಸಲ್ ಮಾಡಿದ್ದೇನೆ. ಇದರಿಂದ ಮನನೊಂದಂತ ಆ ಮಹಿಳಾ ಪೊಲೀಸ್ ಪೇದೆ ಇದೀಗ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿದ್ದಾಳೆ. ದೂರನ್ನ ದಾಖಲಿಸಿಕೊಂಡಂತ ನಂತರ ಪೊಲೀಸರು ಇದೀಗ ಏನೊಂದು ಪೊಲೀಸರ ಕಳ್ಳಾಟ ಕೂಡ ಬಯಲಾಗಿದೆ ಅಂತ ಹೇಳ್ಬೋದು. ಇದೀಗ ಈ ಒಂದು ಪ್ರಕರಣದ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಕೂಡ ತನಿಖೆಗೆ ಆದೇಶಿಸಿದ್ದಾರೆ. ಈ CDR ಮಾರಾಟ ಪ್ರಕರಣದಲ್ಲಿ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಯಾರೆಲ್ಲ ಪೊಲೀಸ್ ಪೇದೆಗಳು ಭಾಗಿಯಾಗಿದ್ದಾರೆ ಮತ್ತು ಯಾವ ಕಾರಣಕ್ಕೆ CDR ರಿಪೋರ್ಟ್ ಮಾರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಿದ್ದಾರೆ. ಚಂದನ್ ಸರ್, ಪವರ್ ಡಿಜಿಟಲ್ ಇದು ನಿಮ್ಮ ಶಕ್ತಿ.